ಅಮ್ಮ ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಶಿವಣ್ಣ, ಏನ್ ಮಾಡ್ತಿದ್ಯಪ್ಪ? ಎದಳು, ಮೇಲೆದಳಪ್ಪ. ಹೇಳು ಶಿವಣ್ಣ. ಅಣ್ಣ, ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ತಪ್ಪು ಮಾಡ್ಬಿಟ್ಟೆ ಶಿವಣ್ಣ, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ನಿಮಗ್ ನಾನು ತುಂಬಾ ನೋವು ಕೊಟ್ಬಿಟ್ಟೆ. ಎಲ್ಲ ವಿಚಾರ ನನಗೆ ಗೊತ್ತಿದ್ದು ಏನೂ ಗೊತ್ತಿಲ್ಲದೆ ಇರೋ ಥರ ಇದ್ಬಿಟ್ಟೆ. ನಿಮ್ಮ ಮಗನ್ನ ನಾನು ಸಾವಿನ ದೌಡೆಗೆ ನೂಕ್ಬಿಟ್ಟೆ. ನನ್ನಿಂದ ನಿಮಗ್ ತುಂಬಾ ಅನ್ಯಾಯ ಆಗಿದೆ ಅಮ್ಮ. ಆದ್ರೆ ನಾನಿದನ್ನೆಲ್ಲ ಬೇಕು ಅಂತ ನಿಜವಾಗ್ಲೂ ಮಾಡಿದ್ದಲ್ಲಮ್ಮ. ಬೇಕು ಅಂತ ಮಾಡಿದ್ಯೋ ಬೇಡ ಅಂತ ಮಾಡಿದ್ಯೋ, ಆದ್ರೆ ನೀನ್ ಮಾಡಿದ್ ಮಾತ್ರ ತುಂಬಾ ದೊಡ್ಡ ತಪ್ಪು. ನನಗೆ ಅರ್ಥ ಆಗತ್ತಮ್ಮ. ಪುತ್ರ ಶೋಕ ನಿರಂತರ. ಆ ದುಃಖನ ನಾನು ನಿಮಗೆ ಕೊಟ್ಬಿಟ್ಟೆ. ನನಗೆ ಕ್ಷಮೆ ಕೇಳೋದನ್ನ ಬಿಟ್ಟು ಬೇರೆ ದಾರಿ ಗೊತ್ತಿಲ್ಲಮ್ಮ. ಸಾಧ್ಯವಾದರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅಣ್ಣ, ತುಳಸಿಯವ್ರು ನಮ್ಗೆಲ್ಲ ಹೇಳಿದ್ದಾರೆ. ಅವನು ಆಯಸ್ಸಿದ್ದಿದೆ ಇಷ್ಟೇ ಅನ್ಸುತ್ತೆ. ಯಾರೇನ್ ಮಾಡಕ್ಕಾಗುತ್ತೆ? ನೀವಿದ್ರ ಬಗ್ಗೆ ತುಂಬಾ ದುಃಖ ಪಡ್ಬೇಡಿ. ಅಮ್ಮಂಗೂ ನಿಮ್ ಮೇಲ್ ಯಾವ ಕೋಪನೂ ಇಲ್ಲ. ಹೌದಪ್ಪ, ಇಂಥ ಒಬ್ಬ ಮಗ ನನ್ನ ಹೊಟ್ಟೆಲಿ ಹೇಗೆ ಹುಟ್ಟುತ್ತಾ ಅಂತ ಈಗಲೂ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ರು. ನಾನಾಗ್ಲೇ ನೀನ್ ತಪ್ಪು ಮಾಡಿದೆ ಅಂತ ಹೇಳಿದ್ದು ನನ್ನ ಮಗನ ಸಾವುಗೆ ನೀನ್ ಕಾರಣ ಆದೆ ಅಂತಲ್ಲ. ಇದನ್ನೆಲ್ಲ ಮುಂಚೆನೆ ಹೇಳಿದ್ರೆ ಬಹುಶಃ ಈ ವಿಷಯ ಇಷ್ಟೆಲ್ಲ ಮುಂದುವರಿತಿರ್ಲಿಲ್ವೇನೋ ಅಂತ ಅಷ್ಟೇ. ಅದು ಹಾಗಲ್ಲಮ್ಮ. ಹೌದು, ನಾನು ಒಂದು ಹೆಣ್ಣು. ನಿನ್ನ ಹೆಂಡತಿ ನನ್ನ ಮಗನಿಂದ ಯಾವ ಥರ ನರಕ ಯಾತನೆ ಅನುಭವಿಸಿರ್ತಾಳೆ ಅಂತ ನನಗೂ ಅರ್ಥ ಆಗುತ್ತೆ. ಒಂದು ಕಾಲದಲ್ಲಿ ಇಬ್ರು ಇಷ್ಟಪಟ್ಟಿದ್ರು. ಯಾವುದೋ ಕಾರಣಕ್ಕೆ ಇಬ್ರು ದೂರ ಆದ್ರು. ಒಂದ್ಸಲ ದೂರ ಆಗಿ ಒಂದು ಹೆಣ್ಣು ಒಂದು ಗಂಡು ಇನ್ನೊಬ್ರು ಪಾಲಾದ್ಮೇಲೆ ಯಾರು ಯಾರ ತಂಟೆಗೂ ಹೋಗಬಾರ್ದು. ಅಕಸ್ಮಾತ್ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ನನ್ನ ಮಗ ಉದಾಹರಣೆ ಆಗ್ಬಿಟ್ಟ. ಅಣ್ಣ, ಅವನ ಕತೆ ಏನೋ ಅವನ ಕೈಯಾರೆ ಹಾಳು ಮಾಡ್ಕೊಂಡ. ಬದುಕಿರೋ ಈ ಅಣ್ಣನ ಜೀವನ ಆದ್ರೂ ಚೆನ್ನಾಗಿರ್ಲಿ. ಬನ್ನಿ ಅಣ್ಣ, ಜ್ಯೋತಿ ಹತ್ರ ಬಂದು ನಾವೇ ಎಲ್ಲ ವಿಷಯ ಹೇಳ್ತೀವಿ. ನೀವಿಬ್ರು ಒಂದಾಗೋ ತರ ಮಾಡ್ತೀವಿ. ಬೇಡಮ್ಮ, ಬೇಡ. ನಾನಿದನ್ನೆಲ್ಲ ನಿಮ್ಮಿಂದ ಮುಚ್ಚಿಟ್ಟಿರೋದೇ ಜ್ಯೋತಿಗೆ ಈ ವಿಷಯ ಗೊತ್ತಾಗೋದು ಬೇಡ ಅಂತ. ಈಗ ನೀವೆಲ್ಲ ಬಂದು ಈ ವಿಚಾರನ ಮಾತಾಡಿ ನೀವು ಒಂದು ಮಾಡೋದಕ್ಕೆ ನೋಡಿದ್ರೆ ನಾನು ಇಷ್ಟು ದಿನ ಅವಳಿಗೇನು ಹೇಳ್ದೆ ಈ ವಿಷಯನ ಮುಚ್ಚಿಟ್ಟಿರೋದಕ್ಕೆ ಅರ್ಥನೇ ಇರಲ್ಲಮ್ಮ. ಈಗ ಈ ವಿಷಯ ಅವಳಿಗೆ ಗೊತ್ತಾದ್ರೆ ನನ್ನಿಂದ ಒಂದು ಜೀವ ಹೋಯ್ತಲ್ಲ ಅಂತ ಅಲ್ಲೇ ಅವಳು ಮನ್ಸು ಒಡೆದು ಜೀವ ಬಿಟ್ಬಿಡ್ತಾಳಮ್ಮ. ಅದೆಲ್ಲ ಬೇಡ. ಅವಳಿಗೆ ಯಾವ ವಿಷಯನೂ ಹೇಳೋದು ಬೇಡ. ಅದು ಅಲ್ಲದೆ ಅವಳು ನನ್ನನ್ನ ಅನುಕಂಪದಿಂದನೋ ಕರುಣೆಯಿಂದನೋ ಪ್ರೀತಿಸೋದು ನನಗಿಷ್ಟ ಇಲ್ಲ. ಅವಳಿ ಶಿವಣ್ಣನ ಮನ್ಸು ಅರ್ಥ ಮಾಡ್ಕೊಂಡು ಪ್ರೀತಿಸ್ಬೇಕೇ ಹೊರತು ನಾನು ಅವಳಿಗೇನೋ ದೊಡ್ಡ ಸಹಾಯ ಮಾಡಿದ್ದೀನಿ ಅನ್ನೋ ಕೃತಜ್ಞತೆಯಿಂದಲ್ಲ. ನನಗವಳು ಪ್ರೀತಿ ಯಾವುದೇ ಬಲವಂತ ಇಲ್ಲದೆ ಅವಳು ಮನ್ಸು ಪೂರ್ತಿಯಾಗಿ ಸಿಗ್ಬೇಕು. ನಿನ್ನಂಥ ಒಳ್ಳೆ ಮನಸ್ಸಿರೋ ಮನುಷ್ಯಂಗೆ ಒಳ್ಳೆದೇ ಆಗುತ್ತೆ.
ಏನು ಯೋಚನೆ ಮಾಡಬೇಡ. ನೀವಿಬ್ರು ಆದಷ್ಟು ಬೇಗ ಒಂದಾಗ್ತೀರಾ. ನಾವಿನ್ನು ಹೋಗಿ ಬರ್ತೀವಿ. ಅಮ್ಮ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸೂತ್ರಕ್ಕಿದ್ದ ಗಾಳಿಪಟಕ್ಕೆ ಎಲ್ಲಿ ಹೋಗ್ತೀಯ ಅಂದರೆ ಏನು ಹೇಳುತ್ತಪ್ಪ? ಗಾಳಿ ಎಲ್ಲಿ ಬೀಸುತ್ತೋ ಆ ಕಡೆ ಹೋಗ್ತೀವಿ. ಅದ್ರ ಬದಲು ನೀವಿಲ್ಲೇ ನಮ್ಮ ಜೊತೆಲಿ ಇರ್ಬೋದಲ್ವಮ್ಮ? ಅಲ್ಲಮ್ಮ, ಈಗ ತಾನೇ ಸ್ಟೇಷನ್ ಒಳಗೆ ಶಿವಣ್ಣ ನನಗೆ ಇನ್ನೊಬ್ಬ ಮಗ ಅಂದ್ರಿ. ಖಂಡಿತ ನನ್ನ ಮಾತನ್ನು ಉಳಿಸ್ಕೋತೀನಮ್ಮ. ಗೊತ್ತಿದ್ದು ಗೊತ್ತಿಲ್ದೇನೋ ಆಗಿರೋ ತಪ್ಪಿಗೆ ನಿಮ್ಮ ಸೇವೆ ಮಾಡ್ತಾ ಪ್ರಾಯಶ್ಚಿತ ಮಾಡ್ಕೊಳ್ಳೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಮ್ಮ. ಇಲ್ಲಪ್ಪ, ಅಂಥ ಸಮಯ ಬಂದರೆ ಖಂಡಿತ ನಾನೇ ನಿನ್ನನ್ನು ಹುಡ್ಕೊಂಡು ಬರ್ತೀನಿ. ಆದರೆ ಸದ್ಯಕ್ಕೆ ಬೇಡ. ಹೆತ್ ಮಗ ಎಂಥೋನೇ ಆಗಿದ್ರು ತಾಯಿಗೆ ಮಗನೇ ಆಗಿರ್ತಾನೆ. ಅವನಿಲ್ಲ ಅನ್ನೋ ನೋವು ನನ್ನ ಮನಸ್ಸಲ್ಲಿ ಇನ್ನೂ ಹಸಿಯಾಗೇ ಇದೆ. ಅದು ಒಣಗಿ ತರಗೆಲೆಯಾಗಿ ಪುಡಿ ಪುಡಿ ಆಗೋವರೆಗೂ ಎಲ್ಲಾದರೂ ತೀರ್ಥಯಾತ್ರೆ ಮಾಡಬೇಕು ಅಂತ ಅನ್ನಿಸ್ತಿದೆ. ಆ ಭಗವಂತ ನನ್ನ ಬದುಕಿಗಂತೂ ಅರ್ಥ ಕೊಡಲಿಲ್ಲ. ಕೊನೆ ಪಕ್ಷ ಸಾವನ್ನಲ್ಲಾದರೂ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊಂಡು ಬರ್ತೀನಿ. ಚೇಚೆ, ಬಿಡ್ತು ಅನಿಮ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಈಗ ನಿಮಗೆ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ. ಅವಳಿಗೂ ಒಂದು ದಿಕ್ಕು ದೆಸೆ ಅಂತ ಮಾಡ್ಬೇಕಲ್ಲಮ್ಮ. ನಿಮ್ಮ ಮಗ ಇದ್ದಿದ್ರೆ ಆ ಜವಾಬ್ದಾರಿನ ನಿಭಾಯಿಸ್ತಿದ್ನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಮಗ ನಿಭಾಯಿಸ್ತಾನೆ. ಇವಳು ಮದುವೆ ಭಾರನ ನನಗ್ ಬಿಡಿ. ಒಟ್ನಲ್ಲಿ ಇನ್ಮೇಲೆ ನಿಮ್ಮಿಬ್ಬರ ಜವಾಬ್ದಾರಿನೂ ನಂದಮ್ಮ. ಸರಿನಪ್ಪ, ನಾನು ತೀರ್ಥಯಾತ್ರೆಯಿಂದ ಬಂದಮೇಲೆ ನಿಮ್ಮನ್ನು ನೋಡ್ತೀನಿ. ಬರ್ತೀನಪ್ಪ. ಪುಟಿ, ದ್ರೌಪದಿಗೆ ತಂಗಿ ಸ್ಥಾನ ನೀಡಿದ ಕೃಷ್ಣ ಪರಮಾತ್ಮ ಅವಳಿಗೆ ಅವಮಾನ ಆಯ್ತು ಅಂತ ಕುರುಕ್ಷೇತ್ರನೇ ನಡೆಸಿದ್ದ ಅಂತ ನಾನು ಕೇಳಿದ್ದೆ. ಆದ್ರೆ ಈ ಅಣ್ಣನ ಉಳಿಸ್ಕೊಳ್ಳೋದಕ್ಕೆ ಈ ತಂಗಿ ಆ ಕೃಷ್ಣ ಪರಮಾತ್ಮನನ್ನೇ ಮೀರಿ ಧರ್ಮಯುದ್ಧ ಮಾಡಿದ್ದನ್ನ ನನ್ನ ಕಣ್ಣಾರನೇ ನಾನು ನೋಡಿದ್ನಲ್ಲಮ್ಮ. ನಿನಗೆ ನಾನು ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೋರಾಟ ಮಾಡೋದೇನಣ್ಣ, ನಿನಗೋಸ್ಕರ ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ಪುಟ್ಟಿ, ಅಣ್ಣ